ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆ್ಯಪ್ಸಾಕ್. ಸ್ನೇಹಿತರೆ, ಇವತ್ತು ನಾನು ನಿಮಗೆ ನಿಮ್ಮ ಹೆಸರಿಗೆ ಯಾವ ಡೋರ್ ಡೈರೆಕ್ಷನ್ ಬರುತ್ತೆ ಅಂತ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಟೂಲ್ಸಲ್ಲಿ ನೀವು ಈಸಿಯಾಗಿ ನಿಮ್ಮ ಹೆಸರಿಗೆ ಯಾವ ಡೋರ್ ಬರ್ಬೋದು ಅಂತ ಡೈರೆಕ್ಷನ್ ನೀವು ಕಂಡುಕೊಳ್ಬೋದು. ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವರು ಈಗ ನನ್ನ ಹೆಸರಿಗೆ ಈಸ್ಟ್ ಫೇಸಿಂಗ್ ಬಂತಂದರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಈಸ್ಟ್ ಡೈರೆಕ್ಷನ್ ಡೋರ್ ಸೂಟಬಲ್ ಆಗೋದಿಲ್ಲ ಸ್ನೇಹಿತರೆ. ಬಟ್ ಈ ಟೂಲ್ಸಲ್ಲಿ ನೀವು ನಿಮ್ಮ ಇಂಡಿವಿಜುವಲ್ ಬೇಕಂದರೆ ಚೆಕ್ ಮಾಡ್ಕೊಳ್ಬೋದು. ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಸೇರಿ ಯಾವ ಒಂದು ಸಿಂಗಲ್ ಡೋರ್ ಯಾವುದು ನಿಮಗೆ ಸೂಟಬಲ್ ಆಗುತ್ತೆ ಅಂತ ಕೂಡ ಅದು ನೀವು ಐಡೆಂಟಿಫೈ ಮಾಡ್ಕೊಳ್ಬೋದು. ನಂತರ ನೀವು ಇದ್ರ ಮೇಲೆ ವಿಚಾರ ಮಾಡಿ ಯಾವ ಡೋರ್ ಬೇಕಂತ ನೀವು ಡಿಸೈನ್ ಮಾಡಿ ಅದೇ ರೀತಿ ನೀವು ಆದ ಒಂದು ಮನೆಯನ್ನು ಕಟ್ಕೊಳ್ಬೋದು ಸ್ನೇಹಿತರೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇದರ ಲಿಂಕ್ ನಾನು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಬಂದು ನೀವು ಖುದ್ದಾಗಿ ಚೆಕ್ ಮಾಡಿ ನೋಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, ಇಲ್ಲಿ ನಿಮಗೆ ಆಪ್ಷನ್ಸ್ ತೋರಿಸ್ತಾ ಇದ್ದೀನಿ. ಮೈನ್ ಡೋರ್ ಡೈರೆಕ್ಷನ್ ಫ್ರಮ್ ನೇಮ್ ಇದೆ. ಸೊ ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಬಂದಿದ ತಕ್ಷಣ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಫಸ್ಟ್ ನೀವು ಇಂಡಿವಿಜುವಲಾಗೆ ನೋಡ್ತೀನಿ ಅಂತ ಹೇಳಿದ್ರೆ ನೀವು ಜಸ್ಟ್ ಫಸ್ಟ್ ಏನು ಮಾಡಿ ಅಂತ ಹೇಳಿದ್ರೆ ಸಿಂಗಲ್ ಪರ್ಸನ್ ನಿಮ್ಮ ನೇಮ್ ಹಾಕಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳೋ ಸ್ನೇಹಿತರೆ. ಸೊ ನೇಮ್ ಹಾಕ್ತಿದ್ದೀನಿ ನಾನು. ಎಕ್ಸಾಂಪಲಾಗಿ ನೇಮು ಅಶೋಕ್ ಅಂದ್ಬಿಟ್ಟು. ಸರಿ, ಈಗ ಮನೆ ಮುಖ್ಯಸ್ಥರು ಅಶೋಕ್ ಅನ್ನೋರು ಅಂದ್ಕೊಳ್ಳಿ. ಸೊ ಅವ್ರು ನೋಡಿ ಡೀಟೇಲಾಗಿ. ಸೊ ಅವ್ರಿಗೆ ಯಾವ ಡೈರೆಕ್ಷನ್ ಸೂಟೇಬಲ್ ಆಗುತ್ತೆ ಸೊ ನೋಡ್ಬೋದು ಸ್ನೇಹಿತರೆ. ಅವ್ರಿಗೆ ಈಗ ವೆಲ್ತಲ್ಲಿ ಬೇಕಂದರೆ ಈಸ್ಟ್ ಡೈರೆಕ್ಷನ್ ಬರುತ್ತೆ ಅವ್ರಿಗೆ ಡೋರು. ಸೊ ಅದೇ ರೀತಿ ನೀವು ಪ್ಲೇಸ್ ಆಫ್ ಇಂಟ್ರಾಕ್ಸ್ ಬಿಸ್ನೆಸ್ ಡೆವಲಪ್ಮೆಂಟ್ ತುಂಬ ಅವ್ರು ಮಾಡೋರಿಗಾದರೆ ಅವ್ರಿಗೆ ನಾರ್ತ್ ಡೈರೆಕ್ಷನ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದೇ ರೀತಿ ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿಯಾದ ಒಂದು ಡೋರ್ಗಳನ್ನ ನೀವು ಇಲ್ಲಿ ಸಜೆಷನ್ನ ನೋಡ್ಬೋದು ಸ್ನೇಹಿತರೆ. ನಿಮಗೆ ಆ ರೀತಿಯಾದ ಸೂಟೇಬಲ್ ಆಗಿ ಬರುತ್ತೆ. ಸೊ ಈಗ ಇಂಡಿವಿಜುವಲ್ ನೋಡಿದ್ದೀರಾ. ಸೊ ಈಗ ಎಂಟೈರ್ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಸೂಟೇಬಲ್ ಆಗೋದಿಲ್ವಲ್ಲ. ಸೊ ಅಂಥ ನೀವು ಫ್ಯಾಮಿಲಿ ಮೆಂಬರ್ಸ್ಗೆ ಬೇಕು ಅಂತ ಹೇಳಿದ್ರೆ ಸೊ ಸಿಂಗಲ್ ಲೈನಲ್ಲಿ ನೀವು ನೇಮ್ಸ್ ಬರೆಯೋಕೆ ಹೋಗ್ಬಿಡಿ. ಒಂದು ನೇಮ್ ಆದಮೇಲೆ ಒಂದು ನೆಕ್ಸ್ಟಲ್ಲಿ ಬರೀಬೇಕು ಸ್ನೇಹಿತರೆ. ಸೊ ಇಲ್ಲಿ ನಾನು ನೆಕ್ಸ್ಟ್ ಆಗ್ತಾ ಇದ್ದೀನಿ. ಫ್ಯಾಮಿಲಿ ಮೆಂಬರ್ ನೇಮು ಉಮೇಶ್ ಅಂದ್ಬಿಟ್ಟು. ನೆಕ್ಸ್ಟ್ ದಿವ್ಯಾ. ನೆಕ್ಸ್ಟ್ ಫ್ರೆಂಡ್ಸ್ ಕಾವ್ಯ ಅಂತ ಆಗ್ತಿದ್ದೀನಿ ನೇಮು. ಓಕೆ, 4 ಮೆಂಬರ್ಸ್ ಇರ್ತೀರ. 4 ಮೆಂಬರ್ಸ್ ಇರ್ತಾವೆ. ಇನ್ನೂ ಜಾಸ್ತಿ ಇದ್ದರೆ ನೀವು ಎಷ್ಟು ಬೇಕನ್ನ ಫ್ಯಾಮಿಲಿ ಮೆಂಬರ್ಸ್ನ ಇಲ್ಲಿ ಮೆನ್ಷನ್ ಮಾಡ್ಕೊಳ್ಬೋದು. ಇನ್ ಕೇಸ್ ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ಕೆಲವು ಟೈಮಲ್ಲಿ ಸಿಗೋದಿಲ್ಲ. ಆ ಟೈಮಲ್ಲಿ ನೀವು ಮನೆ ಬೇಕಾದ ಮುಖ್ಯಸ್ಥಗಳನ್ನ ನಮ್ಮ ನೇಮ್ ಹಾಕ್ಬಿಟ್ಟು ಸೊ ಅಷ್ಟು ಲಿಮಿಟೇಷನಲ್ಲಿ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, ಇಲ್ಲಿ ನಾನು ನಿಮಗೆ ಜಸ್ಟ್ ಎಲ್ಲ ಫ್ಯಾಮಿಲೀಸ್ ಮೆಂಬರ್ಸ್ ಹಾಕಿದ್ದೀರಿ. ಜಸ್ಟ್ ಕ್ಯಾಲ್ಕುಲೇಷನ್ ಡೈರೆಕ್ಷನ್ನ ಮಾಡ್ತಿದ್ದಂಗೆ ಇಲ್ಲಿ ನಿಮ್ಮ ಫ್ಯಾಮಿಲಿಗೆ ಯಾವುದೋ ಮೈನ್ ಸೂಟೇಬಲ್ ಆಗೋದು 3 ಡೈರೆಕ್ಷನ್ ಬರ್ತಿದೆ ಸ್ನೇಹಿತರೆ. ಒಂದು ನಾರ್ತ್ ವೆಸ್ಟ್ ಹಾಗೂ ಸೌತ್ ಡೈರೆಕ್ಷನ್. ನಿಮ್ಮ ಫ್ಯಾಮಿಲಿ 4 ಜನಕ್ಕೆ ಈ 3 ಡೈರೆಕ್ಷನ್ ಡೋರ್ ಇದೆಯಲ್ಲ ಸ್ನೇಹಿತರೆ, ಇದು ನಿಮಗೆ ರೆಕಮೆಂಡೇಷನ್ ಆಗುತ್ತೆ. ಅಂದರೆ ಇದೇನಾಗುತ್ತೆ, ನಾರ್ತಲ್ಲಿ ಬಟ್ ಡೋರ್ ಫೇಸಿಂಗ್ ಯಾವ್ದು ಇರಬೇಕು, ನಾರ್ತ್ ಇರಬೇಕಾಗುತ್ತೆ. ಮತ್ತು ನಾರ್ತ್ ವೆಸ್ಟಲ್ಲಿ ಇರಬೇಕು ಇನ್ನೊಂದು. ಅದು ನಿಮಗೆ ಡೋರ್ ಫೇಸಿಂಗ್ ಯಾವ್ದು ಇರಬೇಕಂದ್ರೆ ವೆಸ್ಟ್ ಫೇಸಿಂಗ್ ಇರಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿ ಸೌತಲ್ಲಿ ಇದ್ದರೆ ನಿಮಗೆ ಡೋರ್ ಸೌತ್ ಡೈರೆಕ್ಷನ್ ಬರುತ್ತೆ. ಇದು ಫ್ಯಾಮಿಲಿ ಮೆಂಬರ್ಸ್ಗೆ ಸೂಟೇಬಲ್ ಆಗುವಂಥದ್ದು. ಎಲ್ಲ ನೇಮ್ಸ್ಗೆ ಇಂಡಿವಿಜುವಲ್ ನೀವು ಡೀಟೇಲಾಗಿ ಚೆಕ್ ಮಾಡ್ಕೊಳ್ಬೋದು. ಅಶೋಕಿಗೆ ಏನು ಬಂದಿದೆ, ಸೊ ಉಮೇಶ್ ಅನ್ನೋರಿಗೆ ಏನು ನೇಮ್ ಬಂದಿದೆ, ದಿವ್ಯಾ ಅನ್ನೋರಿಗೆ ಏನೇನು ಬಂದಿದೆ, ಕಾವ್ಯ ರೀತಿ. ಅದೇ ರೀತಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನು ಕೂಡ ನೀವು ಹಾಕಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರ್ಯಾರಿಗೆ ಯಾವ್ಯಾವ ಡೋರ್ ಡೈರೆಕ್ಷನ್ ಬರುತ್ತೆ ಅಂತ ನೀವು ಈಸಿಲಿಯಾಗಿ ಇಲ್ಲಿ ಐಡೆಂಟಿಫೈ ಮಾಡ್ಕೊಳ್ಬೋದು ಸ್ನೇಹಿತರೆ. ಜೊತೆಗೆ ಸ್ನೇಹಿತರೆ, ನಿಮಗೆ ಜೊತೆಗೆ ಏನಾದ್ರು ನೀವು ಆಯಾ ಸೈಜ್ ನೋಡಬೇಕು, ನಿಮಗೆ ಯಾವ ಆಯಾ ಮೇಲೆ ನೀವು ಮನೆ ಕಟ್ಟಬೇಕು ಅಂತ ಪ್ಲಾನಿಂಗ್ ಇದೆ. ಸೊ ಇಲ್ಲ ಟೂಲ್ಸ್ ಇದೆ ನೋಡ್ಬೋದು. ಲಿಂಕ್ ಮೇಲೆ ಹೋದ್ರೆ ಅಥವಾ ಇಲ್ಲೂ ಆಪ್ಷನ್ ತೋರಿಸ್ತದೆ. ಇಲ್ಲಿ ಮೇಲೆ ಚೆಕ್ ನಾವು ಅಂತ ನೀವು ಓದಿದ್ರೆ ನೀವು ನಿಮ್ಮ ಪ್ಲಾಟ್ ಸೈಜ್ ಪ್ರಕಾರ ನೀವು ಕ್ಲಿಯರಾಗಿ ಡೀಟೇಲಾಗಿ ನಿಮ್ಮ ಆಯಾ ಸೈಜ್ನ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಜೊತೆ ಭೇಟಿಯಾಗೋಣ. ನಿಮಗೇನೋ ಡೌಟ್ಸ್ ಇದ್ದರೆ, ಏನಾದರೂ ನಿಮಗೆ ಸಜೆಷನ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು. ಸೊ ನಾವು ಮುಂದೆ ಬರೋ ವಿಡಿಯೋಗಳಲ್ಲಿ ಅದೇ ರೀತಿಯಾದ ಇಂಪ್ರೂವ್ಮೆಂಟ್ ನಾವು ತೆಗೆದುಕೊಂಡು ಬರ್ತೀವಿ.